ಡೆಡ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಜಾರಿ ಮಾಡಿದ ಅನ್ಲಾಕ್ ಬ್ರೇಕ್ ಡೌನ್ ಆಗೋದು ಫಿಕ್ಸ್ ಆಗಿದೆ. ಬೆಂಗಳೂರು ಸೇರಿ ಕರುನಾಡು ಅನ್ಲಾಕ್ಗೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಹಂತ ಹಂತದ ಅನ್ಲಾಕ್ಗೆ ಸರ್ಕಾರ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದೆ. ಸೇಫ್ ಅನ್ಲಾಕ್ಗೆ ಸರ್ಕಾರ ಸಜ್ಜಾಗಿದೆ. ಜೂನ್ 14ರ ಬಳಿಕ ಒಟ್ಟು 5 ಹಂತದಲ್ಲಿ ಲಾಕ್ಡೌನ್ ರಿಲೀಫ್ ನೀಡಲು ಪ್ಲಾನ್ ಮಾಡಿದ್ದಾರೆ. ಅನ್ಲಾಕ್ ಬಗ್ಗೆ ಸ್ವತಃ ಕಂದಾಯ ಸಚಿವ ಆರ್ ಅಶೋಕ್ ಸುಳಿವು ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅನ್ಲಾಕ್ ಮಾಡಲು ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಬೆಂಗಳೂರು ಸೇರಿ ರಾಜ್ಯದ ಅನ್ಲಾಕ್ ಪ್ಲಾನ್ ಇಂದೇ ರೆಡಿಯಾಗುವ ಸಾಧ್ಯತೆ ಇದೆ. ಇವತ್ತೇ ಬ್ಲೂ ಪ್ರಿಂಟ್ ರೆಡಿ ಮಾಡಿ ನಾಳೆ ಡಿಸಿಗಳ ಅಭಿಪ್ರಾಯ ಸಂಗ್ರಹಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಾಳೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆದಿರುವ ಸಿಎಂ ಬಿಎಸ್ವೈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುವ ಸಭೆಯಲ್ಲಿ ಅನ್ಲಾಕ್ ಬಗ್ಗೆ ಅಭಿಪ್ರಾಯ ಪಡೆಯಲು ಸಿಎಂ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಹಂತ ಹಂತವಾಗಿ ಅನ್ಲಾಕ್ ಮಾಡಲು ಪ್ಲಾನ್ ಆಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಈಗ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಖರೀದಿಗೆ ಅವಕಾಶ ನೀಡಲಾಗಿದೆ. ಅದನ್ನ ಮಧ್ಯಾಹ್ನ 12 ಗಂಟೆವರೆಗೆ ವಿಸ್ತರಣೆಯನ್ನ ಮಾಡಲಾಗುವುದು. ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡುವುದಕ್ಕೆ ಅವಕಾಶವನ್ನು ನೀಡುವುದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಕಡಿಮೆಯಾಗ್ತಾ ಇದ್ರೂ ಸಹ ಏಕಾಏಕಿ ಅನ್ಲಾಕ್ ಮಾಡಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಬೆಂಗಳೂರು ಸೇರಿ ರಾಜ್ಯದಲ್ಲಿ 3 ಹಂತದಲ್ಲ 5 ಹಂತದಲ್ಲಿ ಅನ್ಲಾಕ್ ಮಾಡ್ತೇವೆ. ಏಕಾಏಕಿ ಅನ್ಲಾಕ್ ಡೌನ್ ಮಾಡಿದ್ರೆ ಕೊರೋನಾ ಮತ್ತಷ್ಟು ಹೆಚ್ಚಳವಾಗಬಹುದು. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು 500ಕ್ಕೆ ಇಳಿಬೇಕು ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ರಾಜಧಾನಿ ಬೆಂಗಳೂರಿನಲ್ಲಿ ಜೂನ್ 14ರ ಬಳಿಕ ಹಂತ ಹಂತವಾಗಿ ಅನ್ಲಾಕ್ ಮಾಡಿದ್ರೂ ಮೈಮರೆಯಂಗಿಲ್ಲ. ಯಾಕಂದ್ರೆ ರಾತ್ರಿ ಪಾರ್ಟಿ ಮೋಜು ಮಸ್ತಿ ಪ್ಲಾನ್ ಇದ್ರೆ ಮರೆತು ಬಿಡಿ. ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತು ಓಡಾಟಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆ ಇದೆ. ನೈಟ್ ಕರ್ಫ್ಯೂ ಕಂಟಿನ್ಯೂ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಕೈಗಾರಿಕೆಗಳಿಗೆ ಸಂಜೆ 4 ಗಂಟೆವರೆಗೂ ಅವಕಾಶವನ್ನ ನೀಡೋ ಸಾಧ್ಯತೆ ಇದೆ. 45 ದಿನಕ್ಕಿಂತ ಹೆಚ್ಚು ಮನೆವಾಸಕ್ಕೆ ಮುಕ್ತಿ ಸಿಕ್ಕಿದ್ರೂ ಕೆಲವು ಟಫ್ ರೂಲ್ಸ್ಗಳು ಜಾರಿಯಲ್ಲಿರುವುದು ಫಿಕ್ಸ್ ಆಗಿದೆ. ಲಾಕ್ಡೌನ್ ಮಾಡಿದ್ದಕ್ಕೆ ಬಿಬಿಎಂಪಿಗೆ ಸಂಜೀವಿನಿ ಸಿಕ್ಕಂತಾಯಿತು. ಲಾಕ್ಡೌನ್ನಿಂದ ಸೋಂಕಿತರ ಪ್ರಮಾಣವನ್ನ ಗಣನೀಯವಾಗಿ ಇಳಿಸುವಲ್ಲಿ ಬಿಬಿಎಂಪಿ ಯಶಸ್ವಿಯಾಗಿದೆ. ಕೊರೋನಾ ಚೈನ್ ಲಿಂಕ್ ಬ್ರೇಕ್ ಮಾಡಲು ಹಾಗೂ ಸೋಂಕಿತರನ್ನ ಪತ್ತೆ ಹಚ್ಚಲು ಸಕ್ಸಸ್ ಆಗಿತ್ತು. ಇದೀಗ ಅನ್ಲಾಕ್ ಮಾಡಿದ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುವ ಆತಂಕ ಶುರುವಾಗಿದೆ. ಅದಕ್ಕಾಗಿ ಕೆಲ ಷರತ್ತುಗಳಿಗೆ ಬಿಬಿಎಂಪಿ ಪಟ್ಟು ಹಿಡಿದಿದೆ. ಜೂನ್ 14ರ ನಂತರ ಅನ್ಲಾಕ್ ಮಾಡಿದ್ರೆ ಸಮಸ್ಯೆ ಅಲ್ಲ, ಆದರೆ ಕಂಡೀಷನ್ ಅಪ್ಲೈ ಮಾಡಬೇಕೆಂದು ಹೇಳಿದೆ. ರಾಜ್ಯದಲ್ಲಿ ಅನ್ಲಾಕ್ ಮಾಡಿದ್ರೆ ಸಾರಿಗೆ ಸಂಚಾರಕ್ಕೂ ಅನುಮತಿ ನೀಡುವ ಸಾಧ್ಯತೆ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರಕ್ಕೆ ಅವಕಾಶ ನೀಡುವುದು ದಟ್ಟವಾಗಿದೆ. ಅಲ್ಲದೆ 50% ಮಾತ್ರ ಪ್ರಯಾಣಿಕರ ಸಂಚಾರಕ್ಕೆ ಒಪ್ಪಿಗೆ ಸೂಚಿಸಬಹುದು. ಆಟೋ, ಓಲಾ, ಉಬರ್, ಟ್ಯಾಕ್ಸಿ ಓಡಾಟಕ್ಕೂ ಅನುಮತಿ ನೀಡುವ ನಿರೀಕ್ಷೆ ಇದೆ. ಜಿಮ್, ಸ್ವಿಮ್ಮಿಂಗ್ ಪೂಲ್ಗಳು ಜೂನ್ ಅಂತ್ಯದವರೆಗೂ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಲಾಕ್ಡೌನ್ ಮುಗಿದ ಬಳಿಕ ಕೆಲವು ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಬೇಕು ಅನ್ನುವುದು ಬಿಬಿಎಂಪಿ ಪ್ಲಾನ್. ಥಿಯೇಟರ್ ಓಪನ್ ಮಾಡದಿರಲು ಬಿಬಿಎಂಪಿ ನಿರ್ಧರಿಸಿದೆ. 50% ಹಾಗೂ 75% ಎಂಬ ಯಾವ ವಿನಾಯಿತಿಯೂ ನೀಡದೆ ಬಂದ್ ಮಾಡಬೇಕು. ಮಾಲ್ಗಳು ಯಥಾಸ್ಥಿತಿ ಜೂನ್ ಅಂತ್ಯದವರೆಗೂ ಕ್ಲೋಸ್ ಇರಲಿ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಕೇವಲ ಪಾರ್ಸಲ್ಗಳಿಗೆ ಮಾತ್ರ ಅವಕಾಶ ನೀಡಲು ಪಾಲಿಕೆ ಸಲಹೆ ನೀಡಿದೆ. ಜೂನ್ 14ರಿಂದ ಅನ್ಲಾಕ್ ಆದರೂ ಕೈಗಾರಿಕೆಗಳಿಗೆ ಬಿದ್ದಿರೋ ಬೀಗ ಓಪನ್ ಆಗೋದು ಡೌಟು. ಮೊದಲ ಹಂತದ ಅನ್ಲಾಕ್ನಲ್ಲಿ ಕೈಗಾರಿಕೆಗಳಿಗೆ ರಿಲೀಫ್ ಇರಲ್ಲ. ಸದ್ಯಕ್ಕೆ ಕೈಗಾರಿಕೆಗಳನ್ನು ಓಪನ್ ಮಾಡದಿರಲು ಸರ್ಕಾರ ನಿರ್ಧರಿಸಿದೆ. ಈಗಾಗಲೇ ಅನುಮತಿ ಕೊಟ್ಟಿರುವ ಕೈಗಾರಿಕೆಗಳಿಗಷ್ಟೇ ಕಾರ್ಯನಿರ್ವಹಣೆ ಇರಲಿದೆ. ರಫ್ತು ಚಟುವಟಿಕೆಯ ಕೈಗಾರಿಕೆಗಳಿಗೆ ಅನುಮತಿ ಕೊಟ್ಟಿರುವ ಸರ್ಕಾರ ಉಳಿದ ಕೈಗಾರಿಕೆಗಳು ಕೋವಿಡ್ ಪರಿಸ್ಥಿತಿ ನೋಡಿಕೊಂಡು ಓಪನ್ ಆಗೋ ಸಾಧ್ಯತೆ ಇದೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಲಾಕ್ಡೌನ್ ಬಳಿಕ ಕೊರೋನಾ ಸೋಂಕಿನ ಆರ್ಭಟ ಇಳಿಕೆಯಾಗಿದೆ. ಜೂನ್ 14ರ ಬಳಿಕ ರಾಜ್ಯದಲ್ಲಿ ಹಂತ ಹಂತವಾಗಿ ಲಾಕ್ ಓಪನ್ ಮಾಡೋಕೆ ಸರ್ಕಾರ ಸಜ್ಜಾಗಿದೆ. ಆದರೆ ಮೊದಲ ಹಂತದಲ್ಲಿ ಚಿತ್ರಮಂದಿರ, ಮಾಲ್ಗಳು, ಪಬ್ಗಳನ್ನು ತೆರೆಯೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಬಸ್, ಆಟೋಗಳ ಸಂಚಾರಕ್ಕೆ ರಿಲೀಫ್ ನೀಡಿದ್ರೂ ಹಲವು ರೂಲ್ಸ್ಗಳನ್ನು ಜಾರಿಗೆ ತರೋಕೆ ನಿರ್ಧರಿಸಲಾಗಿದೆ. ರಾಜ್ಯದಲ್ಲಿ ಜೂನ್ 14ರವರೆಗೂ ಲಾಕ್ಡೌನ್ ಜಾರಿಯಾಗಿದ್ದು, ಅದಕ್ಕೂ ಮುನ್ನವೇ ಸಭೆ ನಡೆಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಬೆಂಗಳೂರು ಸೇರಿ ಇಡೀ ಕರುನಾಡಿನಲ್ಲಿ ಹಂತ ಹಂತವಾಗಿ ಅನ್ಲಾಕ್ ಮಾಡುವ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಸುಳಿವು ನೀಡಿದ್ರು. ಜೂನ್ 12ರಂದು ತಜ್ಞರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಿದ್ದೇವೆ. ತಜ್ಞರು ನಡೆಸಿರುವ ಸಲಹೆಯನ್ನು ಸ್ವೀಕರಿಸುತ್ತೀವಿ. ಸಭೆ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಅಶೋಕ್ ಹೇಳಿದರು.
ಬೆಂಗಳೂರು ಸೇರಿ ಕರುನಾಡಿನಲ್ಲಿ ಜೂನ್ 14ರ ಬಳಿಕ ಹಂತ ಹಂತವಾಗಿ ಅನ್ಲಾಕ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇಂದಿನ ಸಭೆಯಲ್ಲಿ ಅನ್ಲಾಕ್ ಬಗ್ಗೆ ಚರ್ಚಿಸಲಾಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ಅಶೋಕ್ ಹೇಳಿದರು. ಎಷ್ಟು ಹಂತಗಳಲ್ಲಿ ಅನ್ಲಾಕ್ ಮಾಡಬೇಕೆಂದು ಚರ್ಚಿಸಿದ್ದೇವೆ. ಸಿಎಂ ಬಿಎಸ್ವೈ ಜೊತೆ ನಿನ್ನೆ ಸುದೀರ್ಘವಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸುಧಾಕರ್, ನಾನು ಚರ್ಚಿಸಿದ್ದೇವೆ. ಪಾರ್ಕ್ಗಳನ್ನು ಬೆಳಗ್ಗೆ 5ರಿಂದ 8 ಗಂಟೆವರೆಗೆ ತೆರೆಯಲು ಬಾರ್ಗಳ ಸಮಯ ವಿಸ್ತರಣೆ ಬಗ್ಗೆ ಸಿಎಂ ಬಿಎಸ್ವೈ ಜೊತೆ ಚರ್ಚಿಸಿದ್ದೆವು. ಅನ್ಲಾಕ್ ಬಗ್ಗೆ ನಾಳೆ ಸಿಎಂ ಬಿಎಸ್ವೈ ಸಭೆ ನಡೆಸಲಿದ್ದಾರೆ ಅಂತ ಅಶೋಕ್ ಹೇಳಿದ್ರು. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಸೋಂಕು ಹೆಚ್ಚಳವಾಗುತ್ತೆ ಅಂತ ಸಚಿವ ಅಶೋಕ್ ಹೇಳಿದ್ರು. ಸೋಂಕು ಹೆಚ್ಚಾಗೋ ಭೀತಿಯಿಂದ ಹಂತ ಹಂತವಾಗಿ ಲಾಕ್ಡೌನ್ ಮಾಡುತ್ತೇವೆ. 5 ಹಂತಗಳಲ್ಲಿ ಅನ್ಲಾಕ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿದ್ದು, ದಿನ ಬಿಟ್ಟು ದಿನ ಖರೀದಿಗೂ ಅವಕಾಶ ನೀಡಲು ಪ್ಲಾನ್ ಮಾಡಲಾಗಿದೆ. ಜೂನ್ 14ರಿಂದ ಎಲ್ಲದಕ್ಕೂ ಅವಕಾಶ ನೀಡುವ ಸಾಧ್ಯತೆ ಇದೆ ಅಂತ ಅಶೋಕ್ ಹೇಳಿದ್ರು. ಬೆಂಗಳೂರಲ್ಲಿ ಕೊರೋನಾ ಕೇಸ್ಗಳು 500ರ ಒಳಗೆ ಬರಬೇಕು. ಅಷ್ಟು ಬರುವವರೆಗೂ ರಾಜಧಾನಿಗೆ ಕಂಪ್ಲೀಟ್ ರಿಲೀಫ್ ಸಿಗಲ್ಲ. ಕೇಸ್ 500ರ ಒಳಗೆ ಬರುವವರೆಗೂ ಕಂಪ್ಲೀಟ್ ರಿಲೀಫ್ ಸಿಗಲ್ಲ ಅನ್ನೋ ಸುಳಿವನ್ನ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ನೀಡಿದ್ರು. ಕೊರೋನಾ 2ನೇ ಅಲೆ ಅಬ್ಬರ ತಗ್ಗಿದ್ರೂ ಬೆಂಗಳೂರಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡ್ತೀವಿ. ಮತ್ತೆ ಕೊರೋನಾ ಅಬ್ಬರಿಸದಂತೆ ಸರ್ಕಾರಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿದೆ ಅಂತ ಅಶೋಕ್ ಹೇಳಿದ್ರು. ಜೂನ್ 14ರ ಬಳಿಕ ರಾಜ್ಯದಲ್ಲಿ ಅನ್ಲಾಕ್ ಮಾಡುವುದು ದಟ್ಟವಾಗಿದೆ. ಅನ್ಲಾಕ್ ಆದರೂ ನೈಟ್ ಕರ್ಫ್ಯೂ ಮಾತ್ರ ಫಿಕ್ಸ್ ಆಗಿರಲಿದೆಯಂತೆ. ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂಗೆ ಸರ್ಕಾರ ಚಿಂತನೆ ನಡೆಸಿದ್ದು, ಸ್ವಿಮ್ಮಿಂಗ್ ಪೂಲ್, ಜಿಮ್, ಪಬ್, ಬಾರ್ಗಳಿಗೆ ಅವಕಾಶ ಇರಲ್ಲ. ಸಣ್ಣ ಕೈಗಾರಿಕೆ ಹಾಗೂ ಇಂಡಸ್ಟ್ರಿಗಳಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ಶಾಪ್ಗಳಿಗೆ ದಿನ ಬಿಟ್ಟು ದಿನ ತೆರೆಯಲು ಪರ್ಮಿಷನ್ ನೀಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅನ್ಲಾಕ್ ಆದರೂ ಸಹ ಅಂತರ್ಜಿಲ್ಲಾ ಓಡಾಟಕ್ಕೆ ಅವಕಾಶ ನೀಡುವುದು ಅನುಮಾನ ಎನ್ನಲಾಗ್ತಿದೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಕೆಲವು ಜಿಲ್ಲೆಗಳಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆಯಾಗಿದೆ. ಹೀಗಾಗಿ ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅನುಮತಿ ನೀಡುವುದು ಅನುಮಾನ. ಆದರೆ ಅಂತಿಮವಾಗಿ ಸಿಎಂ ಬಿಎಸ್ವೈ ತೀರ್ಮಾನಿಸುತ್ತಾರೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಕೊರೋನಾ ಸಂಕಷ್ಟ ಕಾಲದಲ್ಲಿ ಸರ್ಕಾರಿ ವೈದ್ಯರು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ವೈದ್ಯರ ಕಳ್ಳಾಟ, ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಟಾ ಬಯಲಾಗಿದೆ. ದಗಲ್ಬಾಜಿ, ಡಾಕ್ಟರ್ಸ್ ಡಬಲ್ ಗೇಮ್ಸ್ಗೆ ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಡೈರೆಕ್ಟರ್ ಅಂತಿದೆ. ಕಳ್ಳ ವೈದ್ಯರ ವರದಿ ಕೊಡೋಕೆ ಮಳ್ಳ ನಿರ್ದೇಶಕ ರಾಮಲಿಂಗಪ್ಪ ಹಿಂದೇಟು ಹಾಕ್ತಿದ್ದಾರೆ. ಕಾಮ್ಚೋರ್ ವೈದ್ಯರ ವಿರುದ್ಧ ಕ್ರಮಕ್ಕೆ ನಿರ್ದೇಶಕರಿಗೆ ನಡುಕ ಶುರುವಾಗಿದೆ. ಕಿಮ್ಸ್ ನಿರ್ದೇಶಕರ ಬಂಡವಾಳವನ್ನು ಕೂಡ ಟಿವಿ9 ಬಯಲು ಮಾಡಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿನ ಕರ್ಮಕಾಂಡಕ್ಕೆ ಡೈರೆಕ್ಟರ್ ರಾಮಲಿಂಗಪ್ಪನೇ ಕಾವಲುಗಾರರಾಗಿ ನಿಂತಿದ್ದಾರೆ. ಕೆಲಸಗಳ ವೈದ್ಯರನ್ನ ನೋಡಿದ್ರೆ ಕಿಮ್ಸ್ ನಿರ್ದೇಶಕರಿಗೆ ನಡುಕ ಶುರು ಆಗಿದೆಯಾ ಅನ್ನೋ ಪ್ರಶ್ನೆ ನೋಡಿದೆ. ಕಿಮ್ಸ್ ನಿರ್ದೇಶಕರನ್ನ